ನಾರ್ಯಾನ ಗೌಡ ಬೆರಕನ ಬ್ಯಾಡ ಹೋಗುವುದು ಅಲ್ಲಿಗೆ ಹೋಗುವುದು ಅಲ್ಲಿಗೆ ಕನ್ಯಾಕುಮಾರಿಗೆ ತರ್ತಿನ ನಾ ಹೋಗಿ ಅಕ್ಕನ ಪಾದಿಗೆ ನಿಂತನ ಶಿರವಾಗಿ ಹೋಗೋದು ಅಲ್ಲಿಗೆ ಹೋಗೋದು ಅಲ್ಲಿಗೆ ಕನ್ಯಾಕುಮಾರಿಗೆ ತರ್ತೇನೆ ನಾ ಹೋಗಿ ಅಕ್ಕನ ಪಾದೆಗೆ ನಿಂತನು ಶಿರವಾಗಿ ಬಂಗಾರ ಬಳೆ ಚೀಲ ತುಂಬಿ ಹಾಕ್ಯನ ಬಗಲಿಗೆ ಕಾಜಿನ ಬಳೆ ಕಚಿಲ ಕಟ್ಟಿ ಶಿಕ್ಷಣ ಮುಗಿಗೆ ಏ ಬಂಗಾರ ಬಳೆ ಚೀಲ ತುಂಬಿ ಹಾಕ್ಯನ ಬಗಲಿಗೆ ಕಾಜಿನ ಬಳೆ ಕಚಿಲ ಕಟ್ಟಿ ಶಿಕ್ಷಣ ಮುಗಿಗೆ ಅವತಾರ ಬೀರಣ್ಣ ಅವಸರ್ಲೆ ನಡೆದ ನಗರಿಗೆ ಹಿಡ್ಗಲ್ಲ ಹಿಡ್ದಾಗಿ ಹಂಗವ ಬೀರುಣ ಕಾಲಿಗೆ ಅವತಾರ ಬೀರಣ್ಣ ಅವಸರ್ಲೆ ನಡೆದ ನಗರಿಗೆ ಹಿಡ್ಗಲ್ಲ ಹಿಡ್ದಾಗಿ ಹಂಗವ ಬೀರುಣ ಕಾಲಿಗೆ ನಾರಾಯಣ ಗೌಡ ಬೆರ್ಕೆನ ಬೇಡ ನಾರಾಯಣ ಗೌಡ ಬೆರ್ಕೆನ ಬೇಡ ಹೋಗೋದು ಅಲ್ಲಿಗೆ ಹೋಗೋದು ಅಲ್ಲಿಗೆ ಕನ್ಯಾಕುಮಾರಿಗೆ ತರ್ತೇನೆ ನಾ ಹೋಗಿ ಅಕ್ಕನ ಪಾದೆಗೆ ನಿಂತನು ಶಿರವಾಗಿ ನಗರಿಯ ಊರಿಗೆ ನಕ್ಕತ್ತು ಬಂದು ನಿಂತನ ದಂಡಿಗೆ ಓಡಾರ ಹಾಸಿ ಗೋಟ ಹೊಡೆದು ಹೊತ್ತನ ಚಂದಾಗೆ ನಗರಿಯ ಊರಿಗೆ ನಕ್ಕತ್ತು ಬಂದು ನಿಂತನ ದಂಡಿಗೆ ಓಡಾರ ಹಾಸಿ ಗೋಟ ಹೊಡೆದು ಹೊತ್ತನ ಚಂದಾಗೆ ನೀರಿಗೆ ಬಂದವರಿಗೆ ತಗದ ತೋರ್ಷಣ ಎಲ್ಲರಿಗೆ ಹುಟ್ಟ್ಯಾವ ಕಣ್ಣಿಗೆ ಸೂರ್ಯನ ವರ್ಣಿಸ ಬರಿಗಳಿಗೆ ನೀರಿಗೆ ಬಂದವರಿಗೆ ತಗದ ತೋರ್ಷಣ ಎಲ್ಲರಿಗೆ ಹುಟ್ಟ್ಯಾವ ಕಣ್ಣಿಗೆ ಸೂರ್ಯನ ವರ್ಣಿತ ಬಳಿಗಳಿಗೆ ನಾರಾಯಣ ಗೌಡ ಬೆರ್ಕೆನ ಬೇಡ ನಾರಾಯಣ ಗೌಡ ಬೆರ್ಕೆನ ಬೇಡ ಹೋಗೋದು ಅಲ್ಲಿಗೆ ಹೋಗೋದು ಅಲ್ಲಿಗೆ ಕನ್ಯಾಕುಮಾರಿಗೆ ತರ್ತೇನೆ ನಾ ಹೋಗಿ ಅಕ್ಕನ ಪಾದೆಗೆ ನಿಂತನು ಶಿರವಾಗಿ ಆ ಬಾಯರು ಬಂದ್ರ ಅವಸರದಿಂದ ಹೇಳರ ರತಿಗೆ ಬಂಗಾರ ಬಳೆ ಬಂದವ ಚಂದ ನಮ್ಮವರಿಗೆ ಬಾಯರು ಬಂದು ಅವಸರದಿಂದ ಹೇಳರ ರತಿಗೆ ಬಂಗಾರ ಬಳೆ ಬಂದವ ಚಂದ ನಮ್ಮವರಿಗೆ ಕರ್ಷಲ ಇವನಿಗೆ ಏರೆ ಬಂಧನ ಬ್ಯಾಳೆಗೆ ಕೋಮಲಿ ಕೋಲಿಗೆ ಬಳಿ ಸುರನ ಸಾಲಾಗಿ ಕರ್ಷಲ ಇವನಿಗೆ ಏರೆ ಬಂಧನ ಬ್ಯಾಳೆಗೆ ಕೋಮಲಿ ಕೋಲಿಗೆ ಬಳೆ ಸುರನ ಸಾಲಾಗಿ ನಾರಾಯಣ ಗೌಡ ಬೆರ್ಕೆನ ಬೇಡ ನಾರಾಯಣ ಗೌಡ ಬೆರ್ಕೆನ ಬೇಡ ಹೋಗೋದು ಅಲ್ಲಿಗೆ ಹೋಗೋದು ಅಲ್ಲಿಗೆ ಕನ್ಯಾಕುಮಾರಿಗೆ ತರ್ತೇನೆ ನಾ ಹೋಗಿ ಅಕ್ಕನ ಪಾದೆಗೆ ನಿಂತನು ಶಿರವಾಗಿ ಕನ್ಯಾಕುಮಾರಿಗೆ ತರ್ತೀನಿ ನಾ ಹೋಗಿ ಅಕ್ಕನ ಪಾದಿಗೆ ನಿಂತನ ಶಿರವಾಗಿ ಏ ನಾರಾಯಣ ಗೌಡ ಬೆರ್ಕನ ಬೇಡ ಹೋಗುವುದು ಅಲ್ಲಿಗೆ ಹೋಗುವುದು ಅಲ್ಲಿಗೆ ನಾರಾಯಣ ಗೌಡ ಬೆರ್ಕೆನ ಬೇಡ ನಾರಾಯಣ ಗೌಡ ಬೆರ್ಕೆನ ಬೇಡ ಹೋಗೋದು ಅಲ್ಲಿಗೆ
ಅದಕ್ಕೆ ತಮ್ಮ ಹಾಲ ಮತ್ತು ಮಾತ್ಮನ ಮಾತು ಹೇಳ್ತಕ್ಕಂಥ ಮಾತ ಹೆಂಗ್ರಿಪ್ಪ ಅದು ಹಾಲ ಹೈನವು ಲೇಸು ಕೀಲು ಬಂಡೆಗೆ ಲೇಸು ಶೀಲುಳ ಸತಿ ಲೇಸು ಮತಗಳಲ್ಲಿ ಹಾಲ ಮತ ಲೇಸಲು ಸರ್ವಜ್ಞ ಎಂಬಂತೆ ಯಾವ ಸಿದ್ಧರು ಶರಣರು ಮಹಾತ್ಮರು ಜ್ಞಾನಿಗಳು ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದು ಮಾನವ ಉದ್ಧಾರಗೋಸ್ಕರ ತಮ್ಮ ಶರೀರ ತ್ಯಾಗ ಮಾಡಿ ಒಂದು ಕಲ್ಲಿನ ರೂಪದೊಳಗೆ ಜೀವಂತ ಅವರ ಜೀವಂತ ಸಮಾಧಿಯಾಗಿ ನಮ್ಮನ ಉದ್ಧಾರ ಮಾಡೋಗೋಸ್ಕರ ಭಗವಂತ ಗುಡಿ ಕಟ್ಟಿಕೊಂಡ ಗುಡಿ ಒಳಗೆ ಕೊಡ್ತಾರ ತಮ್ಮ ಅದಕ್ಕೆ ತಮ್ಮ ಗುರುವಿನಿಂದ ಸದ್ಗತಿ ಗುರುವಿನಿಂದ ಮುಕ್ತಿ ಗುರು ಇರ್ಲಾರ್ದು ಏನಿಲ್ಲ ತಿಳ್ಕೊಂಡ ಯಾವ ನಮ್ಮ ಜಮಖಂಡಿ ತಾಲೂಕಿನ ಕುಂಬಾರಹಾಳ ಗ್ರಾಮದ ಗುರುಜಿಯಾಗಿರ್ತಕ್ಕಂಥ ಒಂದು ಗುರುವಿನಲ್ಲಿ ದುಡುಕೊಂಡು ಸಾಲಿಗೆ ಬೇರೆಗೆ ಸಂವತ್ಸರಕ್ಕೆ ಕೊಟ್ಟಾಗಿರುವುದು ಮುದುಗೋಣ ಮುತ್ಯಾರ ಆಶೀರ್ವಾದ ಪಡ್ಕೊಂಡು ಯಾಕಪ್ಪ ಅಂತ ಕೇಳಿದ್ರ ಎತ್ತಿದ್ದಂಗ ಅದು ಎತ್ತ ಇದು ಹೋರಿದ್ದಂಗ ಯಾಕೆ ತಿಳ್ಕೊಳ್ತಮ್ಮ ಹೋರಿಯನ್ನು ಎತ್ತ ಮಾಡಿದ್ರು ಕೂಡ ಎತ್ತ ಚಡ್ಕೊಂಡು ಹೋಗೋ ನಂಬಿಕೆ ನಮ್ಗದ ಹೌದಲ್ಲ ಅದಕ್ಕೆ ಗುರುಗಳು ಹೆಂಗಪ್ಪ ಅಂತ ಕೇಳಿದ್ರ ನಮ್ಮ ಲೆಕ್ಕಾಚಾರ ಬೇರೆ ಅದ ಗುರುವಿನ ಲೆಕ್ಕಾಚಾರ ಬೇರೆ ಅದ ಅದಕ್ಕೆ ಒಂದಾನ ಒಂದು ವಿಷಯ ಏನಾಯ್ತಪ್ಪ ಅಂತ ಕೇಳಿದ್ರ ದುರ್ಧಾನ ಮಠದೊಳಗ ಮದುವನ ಮುತ್ಯಾರ ಬ್ಯಾಟಕ ಕಾರ್ಯಕ್ರಮ ಕರ್ಕೊಂಡು ಈ ಮುದ್ದೆ ನಮ್ಮ ನಿಂಗಪ್ಪ ಕರ್ಕೊಂಡು ಹಾಡಿಕೆ ಮಾಡಿದ್ರು ಬ್ಯಾಟಕ ಕರ್ಕೊಂಡು ಹಾಡಿಕೆ ಮಾಡಿದ್ರು ಬೆಳಗಿನ ಜಾವ ಗುರುಗಳಿಗೆ ಒಂದು ಗ್ಲಾಸ್ ಹಾಲು ಓದಿ ಕೊಡಕ್ ಹೋಗಿದ್ದೆ ಅದ ನಮಸ್ಕಾರ ಮಾಡಿ ಹಾಲು ಕೊಡ್ಲಿಯಪ್ಪ ಅಂದ್ರ ಹೇಳ್ರಪ್ಪ ನೀ ಅಮೋಘ ಸಿದ್ಧ ಮಾಡಿದ ಹಾಡಪ್ಪ ಅಂದ್ರ ಕನಕ ಯಪ್ಪ ಅಂದ ಒಂದರ ಸಿದ್ಧ ಹೊರದಾಗ ಬಿಡ್ತು ನನಗ ದೊಡ್ಡ ಮುತ್ಯಾರ ಹೇಳಿದ ಮಾತದ ಅಮೋಘ ಸಿದ್ಧ ಮಾಡಿದ ಹಾಡಪ್ಪ ಅಂದ್ರು ಯಪ್ಪ ನನಗೆ ಬ್ಯಾಡಪ್ಪ ಮಾಡಿದ್ರೆ ಹಾಡ್ತ ಸ್ವತಃ ಮಾತಾಡಿದ ಮುತ್ಯಾರ ಕೂಡ ಆಗ ನನ್ನ ಅಪ್ಪ ಮುತ್ಯಾರ ಆಶೀರ್ವಾದ ಮಾಡ್ಯಾರ ಮದುವನ ಮುತ್ಯಾರ ಆಶೀರ್ವಾದ ಗುರುಗಳಿಗೆ ಆಶೀರ್ವಾದ ಮಾಡ್ಯಾರ ನಮಗೂ ಆಶೀರ್ವಾದ ಮಾಡ್ಯಾರ ನನ್ನ ಭೂಮಿ ಮ್ಯಾಲ ಭಗವಂತ ಕೊಟ್ಟಿರ್ತಕ್ಕಂಥ ವಾಹನಗಳು ಇರ್ತಾವ ಹೌದಲ್ಲ ಅದಕ್ಕೆ ತಮ್ಮ ಏನೋ ಮಾಡಿ ಎಂತೋ ಮಾಡಿ ಹೆಂಗೋ ಮಾಡಿ ನಿಜವಾದ ಭಕ್ತಿ ಮಾಡ ಹೌದಲ್ಲ ಮುಂದಿನ ಸಂದ ಬೆಳಗಿನ ಜಾವ ಚಾಲ ಸತ್ಯ ನಡಿರಿ ಸಾವರು ತನಕ ಸುಳಿಗೆ ಸುಖ ಇಲ್ಲ ಯಾವ ಕಾಲಕ್ಕ ಸತ್ಯ ನಡಿರಿ ಸಾವರು ತನಕ ಸುಳಿಗೆ ಸುಖ ಇಲ್ಲ ಯಾವ ಕಾಲಕ್ಕ ಕಾಲಿಲ್ಲ ನಡದಿ ಕಾಸಿಯ ತನಕ ಮಾಡದೆ ಮಕ್ಕಳಿಗೆ ಬೇಡಿದೆ ಸುಖ ಕಾಲಿಲ್ಲ ನಡದಿ ಕಾಸಿಯ ತನಕ ಮಾಡದೆ ಮಕ್ಕಳಿಗೆ ಬೇಡಿದೆ ಸುಖ ಪದ್ಯ ಬರೆದಿಟ್ಟಾರ ಅದಕ್ಕೆ ನಮ್ಮ ರವಿಯನ್ನ ಹೇಳಿದಾಗ ಅವರು ಏನಂತ್ರಿಪ್ಪ ಈಗ ಜನಪದ ಹಟ್ಟಿ ಬಂದವ ನೀ ಜನಪದ ಯಾಕೆ ಹಾಡಾಗಿಲ್ಲ ಅಂದ್ರೆ ಕೇಳಿದ್ರು ಅವರು ಯಾಕೆ ನಮ್ಮ ಬಾಯಿ ಹಾಡಕ್ಕೆ ನಡೆಯಾಗಿಲ್ಲ ಹಾಡಕ್ಕೂ ಇಲ್ಲ ಸಿದ್ಧ ಸಾರಾಂಶ ಭಕ್ತ ಸಿದ್ಧ ಯವಣ ಸಿದ್ಧ ಏನು ಮಾಡಿಲ್ಲ ಬೀರ್ ದೇವ್ರ ಏನು ಮಾಡಿಲ್ಲ ಮಹಾಲಿಂಗರ ಏನು ಮಾಡಿಲ್ಲ ಅರಣ ಸಿದ್ಧ ಮುತ್ಯ ಮಲಕಾರ ಸಿದ್ಧ ಮುತ್ಯ ಏನಪ್ಪ ಹಾವಡೆಗಳ ಮಾಡಿದ್ರು ಹೌದಲ್ಲ ಅದಕ್ಕ ಗುರುಗಳು ಬರೆದು ಕೊಟ್ಟಾರ ಅಂದ್ರ ನಮಗ ಆ ರೆಕಾರ್ಡ್ ಹಾಡು ಪದ್ಧತಿ ನಾವು ಹಾಡಂಗಿಲ್ಲ ಹಾಡುದು ಇಲ್ಲ ಹೌದಲ್ಲ ಅದಕ್ಕೆ